ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಫಸ್ಟ್ ವಿಡಿಯೋ ನಾವು ಏನೋ ಅಪ್ಲೋಡ್ ಮಾಡ್ಲಿಕ್ಕಿದ್ದೇವೆ. ಸೊ ಇವತ್ತು ನಮ್ಮೊಂದಿಗೆ ಅದೇ ನಿನ್ನೆ ತರನೇ ಅಶ್ವಿಜ್ RCB ಸಪೋರ್ಟರ್, ಅದೇ ರೀತಿ CSK ಸಪೋರ್ಟರ್ ಅನಿರುದ್ಧ್ ಕೂಡ ಇದ್ದಾರೆ. ಮತ್ತೊಬ್ರು ಹೊಸ ಗೆಸ್ಟ್ ಕೂಡ ಬರ್ತಾ ಇದ್ದಾರೆ ಇವತ್ತು, ಮುಂಬೈ ಸಪೋರ್ಟರ್ ಸುಮುಖ್. ನಮಸ್ತೆ, ವೆಲ್ಕಮ್ ಟು ದ ನಮಸ್ಕಾರ ಚಾನೆಲ್. ಸೊ ಹಾಯ್ ಅಶ್ವಿಜ್. ಹಾಯ್ ಅನಿರುದ್ಧ್. ಎಂತ ಮರ ಆಶೀಶ್ ಫುಲ್ ಟೆನ್ಷನ್ ಅಲ್ಲಿ RCB ಮ್ಯಾಚ್ ಅಂತ ಹೇಳಿ ಹಾಯ್ ಅಂತ ಹೇಳಿದ್ರೆ ಅರ್ಧ ಗಂಟೆ ಬಿಟ್ಟು ಹೇಳ್ತಿದ್ದ. ಫುಲ್ ಟೆನ್ಷನ್ ಈಗಲೇ ಸ್ಟಾರ್ಟ್. ಅಂತ ಇಲ್ಲ, ಫಸ್ಟ್ ಮ್ಯಾಚ್ ದೇವ್ರಿಗೆ ಹೋಗ್ಬಾರ್ದಲ್ಲ, ಅದೇ ಒಂದು ಅಲ್ಲ ದೇವ್ರಿಗೆ ಹೋಗುದ್ ಬಿಟ್ಟು ಈಗ ಮಳೆಗೆ ಹೋಗುತ್ತಾ ಅಂತ ಹೇಳಿ ಡೌಟ್. ಅದು ನೋಡ್ಬೇಕು. ಇವತ್ತು ಅದೇ ಬಿಗ್ ಕ್ಲಾಶ್, ಫಸ್ಟ್ ಮ್ಯಾಚ್ ಕೂಡ ಎಲ್ಲರೂ ಹೈ ಇಂಟೆನ್ಷನ್. ಅದು IPL, ಅದು ವೀಕೆಂಡ್, RCB ವರ್ಸಸ್ KKR, ಅದು ಬೇರೆ ಹ್ಯೂಜ್ ಫ್ಯಾನ್ ಬೇಸ್ ಒಂದ್ ಕಡೆ, ಇನ್ನೊಂದ್ ಕಡೆ ಡಿಫೆಂಡಿಂಗ್ ಚಾಂಪಿಯನ್ KKR. ಸೊ ವಿಲ್ ಸಿ ಹೌ ಇಟ್ ಗೋಸ್. RCB KKR ಅಂದ್ರೂ ಕೂಡ್ಲೆ ನಮ್ಗೊಂದು ಒಂದು ಕ್ಲಾಶ್ ಇದೆ. ಅದು ಮುಂಚಿಂದ, ಅಂದ್ರೆ ಅವ್ರದ್ದು ಲೋಯೆಸ್ಟ್ ಸ್ಕೋರ್ ಮತ್ತೆ ಹೈಯೆಸ್ಟ್ ನಮ್ಮ ಚೇಸ್ ಎಲ್ಲ ಇದೆಯಲ್ಲ, ರಸೆಲ್ ವರ್ಸಸ್ ಬೌಲರ್ಸ್. ಬಟ್ ಈ ಸಲ ಒಂದ್ ಏನಂದ್ರೆ ಸಿರಾಜ್ ಒಂದು ಮಿಸ್ ಆಗ್ತಾನೆ RCB ಅಲ್ಲಿ, ಅದೊಂದು ಇದೆ. ಯಾಕಂದ್ರೆ ಸಿರಾಜ್ ಮತ್ತೆ ರಸೆಲ್ ಕಾಂಬಿನೇಷನ್ ಅಲ್ಲಿ ಸಿರಾಜ್ ಔಟ್ ಮಾಡಿದ ರಸೆಲ್ಗೆ, ರಸೆಲ್ ಹೊಡೆದಿದ್ದು ಇದೆ. ಹಾಗೆ ಒಳ್ಳೆ ಒಂದು ಈ ಎರಡು ಟೀಮ್ ಬಗ್ಗೆ ಒಳ್ಳೆ ಹಿಸ್ಟ್ರಿಯಲ್ಲಿ ಅಂದ್ರೆ ಮುಂಚೆ ಒಳ್ಳೆ ಕ್ಲಾಶ್ ಆಗಿದೆ. ಔಟ್ ಮಾಡೋಕ್ಕಿಂತ ಜಾಸ್ತಿ ಹೊಡೆದಿದೆ ಅನ್ಸುದು. ಇನ್ನೊಂದು IPL ಓಪನಿಂಗ್ ಸೀಸನ್ ಅಲ್ಲಿ 2008 ಅಲ್ಲ 2009 ಅಲ್ಲಿ ಓಪನಿಂಗ್ RCB ವರ್ಸಸ್ KKR ಆಗಿದ್ದು. ಅದ್ರಲ್ಲಿ ಮೆಕ್ಕಲಂ ಏನ್ ಮ್ಯಾಚ್ ಆಡಿದ್ದು. ಒಂದು IPL ನ ಒಂದು ಬ್ರ್ಯಾಂಡ್ ಸೆಟ್ ಮಾಡಿದ್ದೆ ಆ ಮ್ಯಾಚ್ ಅಂತಾನೆ ಹೇಳ್ಬೋದು ನಾವು. ಹೌದೌದು, ಅದು ಶೋರ್. ಮತ್ತೆ KKRದು ಅರ್ಧ ಫ್ಯಾನ್ ಬೇಸ್, ಮುಕ್ಕಾಲಂಶ ಫ್ಯಾನ್ ಬೇಸ್ ಅದರಿಂದಲೇ ಬಂದಿದೆ ಅಂತ ಹೇಳ್ಬೋದು. KKR ಇದು ಅವಾಗ ಫಸ್ಟ್ IPL ಅಂತ. ಮತ್ತೆ ಅನಿರುದ್ಧ್ ಅವ್ರದ್ದು ಏನು ಅಭಿಪ್ರಾಯ? ನಮ್ CSK ಫ್ಯಾನ್ ಇದ್ದಾರೆ. CSK ಅಲ್ಲ, ನಾಳೆ ಇವತ್ತು RCB. ನಾಳೆ ನಮ್ಮಿಬ್ರ ಬಗ್ಗೆ ನಮ್ಮಿಬ್ರದ್ದು ಒಂದು ಇದೆ. ಸೊ ಇವತ್ತಿನ ಮ್ಯಾಚ್ CSK ಅವರು RCB ಅವರು ಸೋಲಿ ಅಂತ ಕಾಯ್ತಾ ಕೂತ್ಕೊಂಡಿರ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಒಳ್ಳೆ ಮ್ಯಾಚ್ ಇದೆ, ಏನ್ ಬೇಕಾದ್ರೆ ಆಗ್ಲಿ. ಇವತ್ತು ಅದು ಹೊಸ ಸ್ಕ್ವಾಡ್, ಈ ಸರ್ತಿ ಹೊಸ ಸ್ಕ್ವಾಡ್ RCB ಸ್ಕ್ವಾಡ್ ನೋಡಿದ್ರೆ ಲಾಸ್ಟ್ ಏನು ಮೊದಲಿಂದು RCB ಅಲ್ಲಿ ಮೇನ್ ಪ್ರಾಬ್ಲಮ್ ಇದ್ದಿದೆ ಬೌಲಿಂಗ್ ಲೈನಪ್. ಬ್ಯಾಟಿಂಗ್ ಲೈನಪ್ ಇವಾಗ ಹೋದ ವರ್ಷ ವಿಲ್ ಜಾಕ್ಸ್ ಎಲ್ಲ ಬಂದ್ಬಿಟ್ಟು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿತ್ತು, ಸ್ಟಿಲ್ ಬೌಲಿಂಗ್ ಲೈನಪ್ ಅಲ್ಲಿ ಸ್ವಲ್ಪ ಎಡವಿತ್ತು. ಸೊ ಈ ಸರ್ತಿ ಮಿಡ್ಲ್ ಆರ್ಡರ್ ಬೌಲಿಂಗ್ ಲೈನಪ್ ಎರಡು ಚೆನ್ನಾಗಿ ಮಾಡಿದಾರೆ ಅನ್ಸುತ್ತೆ. ಏನ್ ಹೇಳ್ತೀರಾ ಅಶ್ವಿಜ್? ಹೌದು, ಡೆಫಿನೆಟ್ಲಿ. ಬಿಕಾಸ್ ಭುವನೇಶ್ವರ್ ಕುಮಾರ್ ಏನ್ ಬೌಲಿಂಗ್ ಅಲ್ಲಿ ಬಂದಿದ್ದಾರೆ, ಮತ್ತೆ ಜಾಶ್ ಹೇಸಲ್ವುಡ್ ಅವರು ಕೂಡ ಇದ್ದಾರೆ, ಮತ್ತೆ ರಸೀಕ್ ಧಾರ್ ಅಂತ ಒಂದು ಇಂಡಿಯನ್ ಬೌಲರ್, ಅವ್ರದ್ದು ಕೂಡ ನೋಡ್ಬೇಕಾಗತ್ತೆ ಹೇಗೆ ಅವ್ರಿಗೆ ಯೂಸ್ ಮಾಡ್ತಾರೆ, ಹೇಗೆ ಅವ್ರಿಗೆ ಯುಟಿಲೈಸ್ ಮಾಡ್ತಾರೆ RCB ಅವರು ಅಂತ. ಮತ್ತೆ ಮೇ ಬಿ ಕೋಲ್ಕತ್ತಾ, ನೀವ್ ಹೇಳ್ಬೇಕು ಆ ಸ್ಪಿನ್ ಟ್ರ್ಯಾಕ್ ಅದು ಯಾವ ತರ ಅಂತ. ಬಿಕಾಸ್ ಸೂಯಶ್ ಶರ್ಮಾನು ಇದ್ದಾನೆ, ಸೊ ಅವ್ರಿಗೂ ಕೂಡ ಇಫ್ ಇಟ್ಸ್ ಸ್ಪಿನ್ ಟ್ರ್ಯಾಕ್ ಲೈಕ್ ಚೇಪಾಕ್ ಅಲ್ಲಿ, ಸೊ ಅಲ್ಲೆಲ್ಲ ಸೂರ್ಯ ಶರ್ಮಾಗೆ ಯೂಸ್ ಮಾಡ್ಬೋದು. ಆಶೀಶ್ ಮಾರ ಡೆಫಿನೆಟ್ಲಿ ಅನ್ಕೊಳ್ಳಿ. ನಾನು ಎಲ್ಲೋ ಒಂದ್ಸಲ ಬೇರೆ ವಿಡಿಯೋ, ಬೇರೆ ಒಂದು ಡೈಲಾಗ್ ನೆನಪಾಯ್ತು. ಸ್ವಲ್ಪ ಖುಷಿ ಆಯ್ತಾ? ಆದ್ರೂ ಇರ್ಲಿ. ಯಾವ್ದು ರಿಜ್ವಾನ್ ಇದ ಅಂತ ಎಂತ ಬರೀ ಅದೇ ನೋಡಿ, ನೀವು ಇಂಡಿಯಾಕ್ ಸಪೋರ್ಟ್ ಮಾಡಿ ಅದೆಲ್ಲ ನೋಡುದು. RCB ಇವತ್ತು ಫುಲ್ RCB ಜರ್ಸಿ ಎಲ್ಲ ಹಾಕೊಂಡು, ಅವ್ನು ಹಾಕಿ ನಂಗೂ ಬೇರೆ ಹಾಕು, ಮನೇಲಿ ಇದ್ರೆ ಜರ್ಸಿ ಇದ್ರೆ ಹಾಕ್ ಅಂತ ಹೇಳಿ ನನ್ಗೂ ಹಾಕಿ ಇಲ್ಲಿಂದ ಫುಲ್ ಸಪೋರ್ಟ್ ಮಾಡ್ತಿದ್ದ ಮರ RCBಗೆ. ಅದೆಲ್ಲ ಇರ್ಲಿ ನಮ್ ಪ್ರಜ್ಞೇಶ್ ಇವತ್ತು ಯಾರಿಗೆ ಸಪೋರ್ಟ್ ಅಂತ ಅಷ್ಟೇ, KKR RCB ಅದು ಬೇಕಿತ್ತು ನಂಗೆ. ಹಾಕೊಂಡ್ ಬಂದಿದ್ದಾನೆ, ಮತ್ತೆ ಯಾರಿಗೆ ಸಪೋರ್ಟ್ ಅಂತ ಅಲ್ಲ ಅಶ್ವಿಜ್, ನಿಮ್ಗೆ ಗೊತ್ತಿದೆ ಅವ್ರು ಒಂದು ಹೇಗಂತ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಾವು ಮುಂಚಿನ ಮಾತಾಡೋಕ್ ಗೊತ್ತಿದೆ. ಯಾವಾಗ ಈ ಕಡೆ ಆ ಕಡೆ ಹಾಕ್ತಾರೆ, ಕಬಿಬಿ ಪಲಟ್ ಹೋ ಜಾಯೇಗಾ, ऐसे चेंज होता है. ಎಲ್ಲ ಲೆಗ್ ಸ್ಪಿನ್ ಮಾಡ್ತಾರೆ, ಆಫ್ ಸ್ಪಿನ್ ಮಾಡ್ತಾರೆ. ಪಾಕಿಸ್ತಾನದವರೊಂದು ಡೈಲಾಗ್ ಇದೆಯಲ್ಲ, ಎಷ್ಟಿ ತರ ಜಜ್ಬಾತ್ ಬದಲಿ ಮೌಕ ಬದಲಿ ಅದೆಲ್ಲ ಇದೆಯಲ್ಲ, ರಪ್ಪ ಚೇಂಜ್ ಆಗುದು. ಎಲ್ಲಾದ್ರೂ KKR ಅಲ್ಲಿ ಇದು ಯಾರು ಪಟ 4 ವಿಕೆಟ್ ಹೊತ್ಕೊಂಡ್ರೆ ರಪ್ಪ RCB ಸ್ಟೇಟಸ್ ಹಾಕುದು. ಭುವನೇಶ್ವರ್ ಕುಮಾರ್ ಫುಲ್ ವಿಕೆಟ್ ಅಲ್ಲಿ ಫುಲ್ ಹೀಟಿಂಗ್ ಅಲ್ಲಿ ಇದ್ದಾರೆ. ಫಸ್ಟ್ ಮ್ಯಾಚ್ ಈ ಸರ್ತಿ ದೇವರಿಗೆಲ್ಲ ಕೊಡುದಿಲ್ಲ, ಸ್ವಿಂಕಿಂಗ್ ಇಸ್ ಬ್ಯಾಕ್ ಅಂತ ಹೇಳ ಕ್ಯಾಪ್ಷನ್ ಎಲ್ಲ ಹಾಕಿ, ಸ್ವಿಂಕಿಂಗ್ ಇಸ್ ಬ್ಯಾಕ್ ಬೆಂಕಿ ಎಲ್ಲ ಹಾಕುದು. ಯಾರು ಹೌದು SRH ಪ್ಲೇಯರ್. ಈಗ ಅದು ಇವತ್ತೊಂದು ವೇಳೆ ಭುವನೇಶ್ವರ್ ಒಳ್ಳೆ ಬೌಲಿಂಗ್ ಮಾಡಿದ್ರೆ ಪ್ರಜ್ಞೇಶ್ ಆಗ್ತಾ ಏನೋ ರೈಸಿಂಗ್ ದಿ ಸೂಪರ್ ಸ್ಟಾರ್ ಅಂತ ಹೇಳಿ ಫುಲ್ SRH ಅಲ್ಲಿ ರೆಡಿ ಮಾಡಿ RCB ಕೊಟ್ಟಿದ್ದು ಅಂತೆಲ್ಲ ಹೇಳುದಂತೆ. ಹೌದು, ಹಾಗೆ ಮಾಡ್ಬೋದು, ಹೇಳ್ಲಿಕ್ಕಿಲ್ಲ. SRH ಜಮ್ಮು ಬೌಲರ್ ಅವನು. ಮತ್ತೆ SRH ಎಲ್ಲ ಹೊಡಿಯೋದು ಗೊತ್ತಲ್ಲ, 300-350 ಹೊಡಿಯೋದು. ಈ ಸತಿ 400 ಬೇರೆ ಟಾರ್ಗೆಟ್ ಇಟ್ಕೊಂಡಿದಾರಂತೆ. ಸೊ ಚಿನ್ನಸ್ವಾಮಿ 400 ಹೊಡೆದ್ರು ಈ ವರ್ಷ. ಈಗ RCB ಒಂದು ಪ್ಲೇಯಿಂಗ್ 11 ನೋಡುವ. ಆಯ್ತು, ಏನಿದ್ರು ಒಂದು ಈ ಸಲ ಏನಂದ್ರೆ ಮೈನ್ ಅಂದ್ರೆ ಎರಡು ಹೊಸ ಕ್ಯಾಪ್ಟನ್ಸ್, ಎರಡು ಟೀಮ್ ಇದು ಹೊಸ ಕ್ಯಾಪ್ಟನ್ಸ್. ಒಬ್ರು ರಹಾನೆ, ಅವ್ರು ಎಕ್ಸ್ಪೀರಿಯನ್ಸ್ ಇದ್ದಾರೆ, ಇದು ಟೆಸ್ಟಿಂಗ್ ಎಲ್ಲ ಮಾಡಿದ. ಬಟ್ ಪಟಿದಾರ್ ಒಂದು ನಮ್ಮ ಅಪ್ಕಮಿಂಗ್ ಒಂದು ಪ್ಲೇಯರ್, ಅವರು ಯಂಗ್. ಹೌದು,
ಮಧ್ಯಪ್ರದೇಶ್ ಟೀಮ್ ಅನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಸೊ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಈವನ್ ಅವ್ರದ್ದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಗ್ಲಿ, ಕ್ಯಾಪ್ಟನಿಂಗ್ ಕೂಡ ಚೆನ್ನಾಗಿ ಕ್ಯಾಪ್ಟನ್ಸಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ RCB ಗೆ ಮೇ ಬಿ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅವರಿಗೆ, ಬಿಕಾಸ್ RCB ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಯಾವ ತರ ಫ್ಯಾನ್ ಬೇಸ್ ಇದೆ, ಮತ್ತೆ ಯಾವ ತರ ಒಂದು ಟೀಮ್ ಅಂತ ಎಲ್ರಿಗೂ ಆಬ್ವಿಯಸ್ಲಿ ಗೊತ್ತಿದೆ. ರೆಸ್ಪಾನ್ಸಿಬಿಲಿಟಿ ಅಂತಾನೆ ಹೇಳ್ಬಹುದು ಪತಿದರ್ಗೆ. ಅಲ್ಲ ಮಚ್ಚ, ಅಶ್ವೇಜ್ ಫ್ಯಾನ್ ಬೇಸ್ ಎಲ್ಲ ಇಟ್ಕೊಂಡು ಟ್ರೋಫಿ ಹೊಡಿಲಿಕ್ಕೆ, ಮ್ಯಾಚ್ ವಿನ್ ಆಗ್ಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ, ಪರ್ಫಾರ್ಮೆನ್ಸ್ ಮಾಡ್ಬೇಕು. ಅದೇ ಫ್ಯಾನ್ ಬೇಸ್ ಇಟ್ಕೊಂಡು ಇವಾಗ ನೀವು ಚಿನ್ನಸ್ವಾಮಿ ಟಿಕೆಟ್ ಬೇಕಂತ ಹೇಳಿದ್ರೆ ಇವಾಗ ಅನಿರುದ್ಧ ಹೇಳ್ತಿದ್ದ ಚಿನ್ನಸ್ವಾಮಿ ಟಿಕೆಟ್ ಸಿಗಲ್ಲ ಮರೆ ಅಂತ. ಸೊ ಆ ಒಂದು ಅಟ್ಮಾಸ್ಫಿಯರ್ ನಿಮ್ಗೆ ಚಿನ್ನಸ್ವಾಮಿಯಲ್ಲಿ ಬಿಟ್ಟು ಸಾಧಾರಣ ಬೇರೆ ಯಾವ ಕಡೆನೂ ಅಷ್ಟೊಂದು ಅಟ್ಮಾಸ್ಫಿಯರ್ ಬರಲ್ಲ. ಟ್ರೋಫಿ ಆಬ್ವಿಯಸ್ಲಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ವುಮೆನ್ಸ್ ಅವ್ರು ಆಲ್ರೆಡಿ ಒಂದ್ ತಂದಿದ್ದಾರೆ. ಮೆನ್ಸ್ ಅವ್ರು ಒಂದ್ 18 ವರ್ಷ 19 ವರ್ಷ ಆಗಿದೆ, ತರ್ತಾರೆ. ಅದ್ರಲ್ಲಿ ಅದಕ್ಕೆ ನಾವು ವೇಟ್ ಮಾಡ್ತಿರೋದು. ಒಂದ್ಸಲ ಬಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ 5 ಟ್ರೋಫಿ ಬಂದ್ರು ಬಂತು, 3 ಟ್ರೋಫಿ ಬಂದ್ರು ಬಂತು, ಹೇಳಿಕ್ಕಾಗಲ್ಲ. ಒಂದೇ ಸತಿ 5 ಟ್ರೋಫಿ ಕೊಡ್ತಾರೆ ಕೇಳಿ RCB. ಅದು 19 ವರ್ಷ ಸೇರಿ 18 ವರ್ಷ ಸೇರಿ ಒಂದೇ ಸಲ ಕೊಡುದು ಅಂತ ಹೇಳಿ ಅವ್ರಿಗೆ. ಏನಾದ್ರೆ RCB ಒಂದು ಟ್ರೋಫಿ ವಿನ್ ಆದ್ರೆ, ಅಂದ್ರೆ ವಿನ್ ಆಗುವವರೆಗೆ ನಮ್ಗೊಂದು ಈಗ ಎಂಜಾಯ್ಮೆಂಟ್ ಸಿಗ್ತದೆ ಅಂತ. ಹಾಗೆ ವಿನ್ ಆದ್ರೆ ಇಷ್ಟು ಎಂಜಾಯ್ಮೆಂಟ್ ಸಿಗಲ್ಲ, ಅದೊಂದು. ಸೊ ಅದೇ ಒಂದು ಹೊಸ ಕ್ಯಾಪ್ಟನ್ ರೆಹಾನೆ. ನನ್ಗೆ ಒಂದು ಖುಷಿ ಆಗಿದೆ ಅಂದ್ರೆ ರೆಹಾನೆ ಕ್ಯಾಪ್ಟನ್ ಮಾಡಿದ್ ಖುಷಿ ಆಗಿದೆ. ಇದೊಂದು ಅವನಿಗೆ ಒಳ್ಳೆ ಸೀಸನ್. ಇಫ್ ಈ ಪರ್ಫಾರ್ಮ್ಸ್ ವೆಲ್ ಇನ್ ದಿಸ್ ಸೀಸನ್, ಪಕ್ಕ ಅವನಿಗೆ ಒಂದು ಎಲ್ಲ ಒಂದು ODI T20 ಎಲ್ಲ ಒಂದ್ ಕಡೆ ಚಾನ್ಸ್ ಸಿಗುತ್ತೆ ಅವನಿಗೆ. ಮತ್ತೆ ಅವನಿಗೆ ಇಂಡಿಯನ್ ಟೀಮ್ ಬರ್ಲಿಕ್ಕೆ ಒಂದು ಕೆಪಾಸಿಟಿ ಇದೆ. ಸೊ ಇದು ಸೈಯದ್ ಮುಷ್ತಾಕ್ ಅಲಿ ಇದ್ರಲ್ಲಿ ಹೈಯೆಸ್ಟ್ ಸ್ಕೋರ್ ಬೇರೆ ಮಾಡಿದ್ದಾನೆ. ಲಾಸ್ಟ್ 2 ಸೀಸನ್ ಫುಲ್ ಚೆನ್ನಾಗಿ ಆಡಿದ್ದಾರೆ ರಾಣೆ. ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಫುಲ್ ಅವರು ಪ್ರಾಕ್ಟೀಸ್ ಎಲ್ಲ ಮಾಡಿ ಮೈಂಡ್ ಸೆಟ್ ಕ್ಲೀನ್ ಆಗಿದೆ ಅವರು. ಅಂದ್ರೆ ನೀನ್ ಇಂಡೈರೆಕ್ಟ್ಲಿ CSK ಇದ್ದ ಅವನ್ ಬಿಟ್ಟು CSK ಧೋನಿ ಬಿಟ್ಟು ಸರಿಯಾಗಿದ್ದಾರೆ. ನಾನು ಹೇಳಿದೆ, ನೀವೇ ನೋಡಿ ಆಡಿದಾನೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಅಲ್ಲಿ 150+ ಆದ್ರೂ ಸ್ಟ್ರೈಕ್ ರೇಟ್ ಆಡಿದಾನೆ ಲಾಸ್ಟ್ 2 ಸೀಸನ್ ಅಲ್ಲಿ. ಸೊ ಅದೇ ಒಳ್ಳೆ ಮೈಂಡ್ ಸೆಟ್ ಇಂದ ಬರ್ತಾ ಇದ್ದಾನೆ. KKR ಗೂ ಹೆಲ್ಪ್ ಆಗುತ್ತೆ ಅಂತ. ಆ ತರ ನೋಡ್ಲಿಕ್ಕೆ ಹೋದ್ರೆ ದೂಬೆ ಕತೆ ಏನಾಯ್ತು? ಯಾವ ತರ ನಮ್ಗೆ ಆಪತ್ ಬಾಂಧವ ಲಾಸ್ಟ್ ಮ್ಯಾಚ್ ನೆನಪಿದೆಯಲ್ಲ? ಒಂದ್ ಬ್ಯಾಡ್ ಡೇ, ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು RCB ಆ ದಿನ ಪ್ಲೇ ಆಫ್ ಹೋಗೋದು ಫಿಕ್ಸ್ ಆಗಿತ್ತು, ಅವ್ರು ಹೋದ್ರು ಅಷ್ಟೇ. ಅದು ಫುಲ್ ಒನ್ ಬ್ಯಾಡ್ ಡೇ ಅಷ್ಟೇ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಸರಿ, ನಾವು ಪ್ಲೇಯಿಂಗ್ 11 ನೋಡ್ಬೇಡ ಒಂದ್ಸತಿ ಹೆಂಗ್ ಬರುತ್ತೆ ಪ್ಲೇಯಿಂಗ್ 11 ಅಂತ. ಸೊ ನನ್ ಪ್ರಕಾರ ಅಪ್ ದ ಆರ್ಡರ್ ನಮ್ಮ ಮೇನ್ KL ರಾಹುಲ್ ಅಂತ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ನಮ್ ಬೆಂಗಳೂರಲ್ಲ, ಎಷ್ಟಂದ್ರೆ ಬೆಂಗಳೂರು ಹುಡುಗ ನೆನಪಾಗ್ತಾ ಇರುತ್ತೆ KL ರಾಹುಲ್. ಸೊ ಅದೇ ಕೊಹ್ಲಿ ಮತ್ತೆ ಸಾಲ್ಟ್ ಓಪನಿಂಗ್ ಬರ್ಬೋದು. ಓಕೆ, 1 ಡೌನ್ ಸ್ಲಾಟ್ ರಜತ್ ಪಟ್ಟಿದಾರ್. ಓಕೆ, 2 ಡೌನ್ ಲಿವಿಂಗ್ಸ್ಟನ್. ಸೊ ಆಮೇಲೆ ಟಿಮ್ ಡೇವಿಡ್ ಯೂಸ್ ಮಾಡ್ಬೋದು ಅಲ್ಲಿ. ಅದಾದ್ಮೇಲೆ ಜಿತೇಶ್ ಶರ್ಮಾ. ಓಕೆ, ಟಾಪ್ 3 ಸಾಲಿಡ್ ಸ್ಟಾರ್ಟ್. ಮಿಡ್ಲ್ ಆರ್ಡರ್ ಅಲ್ಲೂ ಈಗ ಲಿವಿಂಗ್ಸ್ಟನ್ ಹಿಟ್ಟರ್ ಬಂದು, ಟಿಮ್ ಡೇವಿಡ್ ಹಿಟ್ಟರ್, ಜಿತೇಶ್ ಶರ್ಮಾ ಅಫ್ಕೋರ್ಸ್ ಇಂಡಿಯನ್ ಮಿಡಲ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ಸೊ ಒಂದು 6 ಜನ ಬ್ಯಾಟ್ಸ್ಮನ್, ಪ್ರಾಪರ್ ಬ್ಯಾಟ್ಸ್ಮನ್. ಇನ್ನು ಕೃಣಾಲ್ ಪಾಂಡ್ಯ ಬರ್ತಾರೆ ಅದ್ರ ನಂತರ. ನಂದು ಪ್ಲೇಯಿಂಗ್ 11. ನೀವು ನಿಮ್ದು ಚೇಂಜಸ್ ಇರ್ಬೋದು ಹೇಳಿ ಆಮೇಲೆ. ಸೊ ಅದೇ ಭುವನೇಶ್ವರ್ ಕುಮಾರ್ ಅದಾದ್ಮೇಲೆ ಜಾಶ್ ಹೇಸಲ್ವುಡ್. ರಸಿಕ್ ನ ಬದಲು ನನ್ನ ಪ್ರಕಾರ ಈಗ ಚೆನ್ನೈ ಅಂತ KKR ಅಲ್ಲಿ ಸ್ಪಿನ್ ಪಿಚ್ ಇರೋದ್ರಿಂದ ರಸಿಕ್ ಬದಲು ನನ್ನ ಪ್ರಕಾರ ಸುರೇಶ್ ಶರ್ಮಾ ಯೂಸ್ ಮಾಡ್ಬೋದು. ಇವಾಗ ಅಲ್ಲಿ ನಿಮ್ದು ಆಲ್ರೆಡಿ ನಿಮ್ಮ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಆಲ್ರೆಡಿ KKR ಅಲ್ಲಿ ಪ್ರೂವ್ ಮಾಡಿದ್ದಾರೆ ಸ್ಪಿನ್ ಟ್ರ್ಯಾಕ್ ಅಂದ್ಬಿಟ್ಟು. ಓಕೆ, ಸೊ ನನ್ ಪ್ರಕಾರ ರಸಿಕ್ ಸಲಾಂ ಬದಲು ಇವನನ್ನ ಸುರೇಶ್ ಶರ್ಮಾ ಹಾಕ್ಬಿಟ್ಟು ಯಶ್ ದಯಾಲನ್ ಹಾಕ್ಬೋದು. ನನ್ನ ಪ್ರಕಾರ ರಸಿಕ್ ಸಲಾಂ ಅಂತ, ರಸಿಕ್ ಸಲಾಂ ದಾರ್ ಅಂತ ಫುಲ್ ಹೆಸರು ಒಂದು. ಫುಲ್ ಏನ್ ಪ್ರೊಫೈಲ್ ಎಲ್ಲ ಮೇಂಟೈನ್ ಮಾಡ್ತಿದ್ಯಾ ಹೆಂಗೆ? ಅಂದ್ರೆ ಅವ ಇದು ನೆಕ್ಸ್ಟ್ RCB ಅವ್ರು ಕರೀಲಿಕ್ಕಿದ್ರು ಅವನಿಗೆ, ಈ ಸ್ಕ್ವಾಡ್ ಎಲ್ಲ ಮಾಡ್ಲಿಕ್ಕೆ ಅವನಿಗೆ ಕಾಂಟ್ರಾಕ್ಟ್. ನೆಕ್ಸ್ಟ್ ಈಗ ಬಿಲ್ಡಿಂಗ್ ಹೋಗ್ಬೇಕಂತ ಇದ್ದೆ ನಾನು, ನೋಡುವ ಸಿಕ್ಕಿದೆ. ಇವಾಗ್ಲೇ 18 ವರ್ಷ ಟ್ರೋಫಿ ಇಲ್ಲ ಅಂತ ನಾವಿದ್ದೇವೆ, ಮತ್ತೆ ಇವ್ನಿಗೆ ಕಳ್ಸ್ಬಿಟ್ಟು ಆಮೇಲೆ ಒಂದೇ ವರ್ಷ ಟೀಮೇ ದೇವ್ರಿಗೆ ಹೋಗ್ತಾರೆ. ಟೀಮೇ ದೇವ್ರಿಗೆ ಮ್ಯಾಚ್ ಮಾತ್ರ ದೇವ್ರಿಗೆ ಕೊಡ್ತಿದ್ವಿ, ಟೀಮೇ ದೇವ್ರಿಗೆ. ಅದಾದ್ಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನನ್ ಪ್ರಕಾರ ಒಂದು ಸ್ವಪ್ನಿಲ್ ಯೂಸ್ ಮಾಡ್ಬೋದು. ಇಲ್ಲ ಆದ್ರೆ ನನ್ನ ಪ್ರಕಾರ DDP ನ ಯೂಸ್ ಮಾಡ್ಬೋದು. ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಲಾಸ್ಟ್ ಸೀಸನ್ ಅವನು ಇದ್ರಲ್ಲಿ IPL RCB ಅಲ್ಲಿ ಆಡಿದಾಗ ಈ ಪ್ಲೇಡ್ ವೆಲ್ ಇನ್ನಿಂಗ್ಸ್, ಅಂದ್ರೆ ಒಂದ್ ಸೆಂಚುರಿ ಬೇರೆ ಮಾಡಿದ್ರು ಅವತ್ತು. ಸೊ ನನ್ ಪ್ರಕಾರ DDP ನ ಆಡ್ಸ್ಬೋದು. ಮೇ ಬಿ ಸೇಮ್ ಇವಾಗ ಪ್ರಜ್ನೇಶ್ ಏನ್ ಹೇಳ್ದ ಸ್ಕ್ವಾಡ್, ನಾನು ಅವ್ನ್ ಸ್ವಲ್ಪ ಡಿಫ್ರೆಂಟ್ ಹೇಳ್ತಾನೆ ಅಂತ ಅನ್ಕೊಂಡಿದ್ದೆ. ಸೇಮ್ ನನ್ ಮನ್ಸಲ್ಲಿ ಏನಿದೆ ಅದೇ ಹೇಳಿದಾನೆ. ಇವನ್ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ. ಸೊ ಆಲ್ಮೋಸ್ಟ್ ಸ್ಕ್ವಾಡ್ ಸೇಮ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸಾಲ್ಟ್ ಬಂದ್ಬಿಟ್ಟು ಸ್ವಲ್ಪ ಕೊಹ್ಲಿದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಸ್ವಲ್ಪ ಲೈಟ್ ಮಾಡ್ಬೇಕಾಗುತ್ತೆ. ಅವ್ರು ಒಂದ್ ಕಡೆಯಿಂದ ಗುತ್ತಾ ಇದ್ರೆ, ವಿರಾಟ್ ಕೊಹ್ಲಿ ಒಂದ್ ಕಡೆಯಿಂದ ಸ್ವಲ್ಪ ಆಂಕರಿಂಗ್ ಇನ್ನಿಂಗ್ಸ್ ಆಡಿದ್ರೆ, ಮತ್ತೆ ನೆಕ್ಸ್ಟ್ ಪತಿದಾರ್ ಬಂದು, ಆಮೇಲೆ ಹಿಂಗೆ ಫಾಲೋಡ್ ಬೈ ಲಿವಿಂಗ್ಸ್ಟನ್, ಆಮೇಲೆ ಜಿತೇಶ್ ಶರ್ಮಾ ಒಂದು ನ್ಯೂ ಹೋಪ್ RCB ಗೆ ಫಿನಿಶರ್ ರೋಲ್ ಅಲ್ಲಿ ಯಾವ ತರ ಅವ್ರು ಬರ್ತಾರೆ
ಮಾಡ್ತಾರೆ ಅಥವಾ ಮಿಡ್ಲ್ ಆರ್ಡರ್ ಫಿನಿಶರ್ ಯಾವ ತರ ಅವ್ರದ್ದು ರೋಲ್ ಇರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರದ್ದು ಇಂಟರ್ವ್ಯೂ ನೋಡ್ತಿದ್ದೆ ನಾನು ಒಂದು. ಸೊ ಅದರಲ್ಲಿ RCB ಫ್ಯಾನ್ಸ್ ಒಂದು ಹೇಳಿದ್ದಾರೆ, ಸೊ ಮೇ ಹೂ ಆಫ್ ಡರಿಯೇ ಮತ್ ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಹಾಗೆ ಹೇಳಿದ್ದಾರೆ. ನೋಡೋಣ ಏನ್ ಟೇಕ್ ಕೇರ್ ಮಾಡ್ತಾರೆ ಅಂತ. ಇದು ಒಂದು ಒಳ್ಳೆ hopes ಇದೆ. ಅಲ್ಲ ನಿತೇಶ್ ಒಂದ್ ಅವ್ರೆ. ಏನ್ ಹೇಳಿದೆ ಹೊಸ ಗೊತ್ತಾ? ಹೊಸ ಇದೆ ಅಂತ ಲಾಸ್ಟ್ ಟೈಮ್ ಒಂದು ಮೋಟಿವ್ ಇತ್ತಲ್ಲ, ಹೊಸ ಎಂತ ಹೊಸ ಹೊಸ ಅಧ್ಯಾಯ, ಏನೋ ಹೊಸ ನೆನ್ಪು ಅಧ್ಯಾಯ. ಇದೆ. ಹೊಸ ಅಧ್ಯಾಯ, ಹೊಸ ಈ ಸಲ ಏನಿದ್ರು ಮಾತಲ್ಲ ಬ್ಯಾಟಲ್ ತೋರ್ಸೋದು, ಮ್ಯಾಚ್ ವಿನ್ ಆಗ್ಬಿಟ್ಟು ತೋರ್ಸೋದು. ನನ್ನದು ಏನ್ ಗೊತ್ತಾ, ಇಲ್ಲಿ ಕೆಲವೊಂದ್ಸತಿ ಟಿಮ್ ಡೇವಿಡ್ ಲಾಟ್ರಿ ಟಿಕೆಟ್ ಅನ್ಸೋದು. Okay. ಇಲ್ಲ ಯಾಕೆ ಮುಂಬೈ ಅವ್ರಿಗೆ ಇಲ್ಲ. ಆಲ್ರೆಡಿ ಕಳ್ಸಿಕೊಟ್ಟಿದ್ದೆ ಅದಕ್ಕೆ. ಅದು ಟಿಮ್ ಡೇವಿಡ್ ಇವ್ರು- ಆಡ್ಸ್ಬೇಕಂತಾನೆ ಫುಲ್ ಅವ್ರೇನು ನಮ್ದು ವಿಲ್ ಜಾಕ್ಸ್ ಮತ್ತೆ ಟಿಮ್ ಡೇವಿಡ್ ಟ್ರೇಡ್ ಆಫ್ ಮಾಡಿದ್ದೆಲ್ಲ ನನ್ಗನ್ಸಿದ್ ಅಷ್ಟೆಲ್ಲ ಟ್ರೇಡ್ ಆಫ್ ಮಾಡಿ ಇವಾಗ ಪ್ಲೇಯಿಂಗ್ 11 ಅಲ್ಲಿ ಟಿಮ್ ಡೇವಿಡ್ ಆಡ್ಸಿಲ್ಲ ಅಂದ್ರೆ ಅಷ್ಟು ನೀವು ಮಾಡಿದ್ ವೇಸ್ಟ್ ಆಗುತ್ತೆ ಸುಮ್ನೆ. ನೀವು ವಿಲ್ ಜಾಕ್ಸ್ ಅಷ್ಟು ಒಳ್ಳೆ ಪ್ಲೇಯರ್ ಕೊಟ್ಬಿಟ್ಟು ಟಿಮ್ ಡೇವಿಡ್ ತಗೊಂಡಿದ್ದೀರಾ, ಮತ್ತೆ ಆಡ್ಸಿಲ್ಲ ಅಂದ್ರೆ ವಿಲ್ ಜಾಕ್ಸ್ಗೆ ಕೊಟ್ಟದವ್ರು ದಾನ ಮಾಡಿದಂತೆ. ಅದೇ, ಅದೇ. ಮುಂಬೈ ಅವರು ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ, ವಿಶ್ವನಾಥನ್ ಕುಟುಂಬದವ್ರು RCB ಅವರು ಗೊತ್ತಾಯ್ತಾ, ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ನೀವ್ ಚೆನ್ನಾಗಿರ್ಲಿ ಯಾರು ಇರ್ಲಿ ಕೇಳಿದ್ರೆ ಮೇಲ್ ನೋಡಿದ್ರೆ ದೇವ್ರ ಕೈ ಮುಗ್ದಿಂಗೆ ಮೇಲ್ ನೋಡ್ಬಿಟ್ಟು ಹಾಗೆ ಗೊತ್ತಾಯ್ತಾ. ಅದಕ್ಕೆ RCB ಅವ್ರದ್ದು ಮನಸ್ಸು ಮೈದಾನ ಗೊತ್ತಾಯ್ತಾ, ಫುಲ್ ವಿಶಾಲ ಹೃದಯ ಅದು. RCB Entertainment ಗೆ ಯಾವುದೇ ಕೊರತೆ ಇರಲ್ಲ, ಅದಂತೂ 100%. ಇದು ನೀವು ಸೀಸನ್ 1 ಇಂದ ಹೇಳ್ಕೊಂಡ್ ಬಂದಿದ್ದೀರಿ, ಇಲ್ಲಿ ಕೊಟ್ಟಿದೀವಲ್ಲ. ಚೇಂಜ್ ನೋಡಿ. ಮಾಡ್ಲಿಲ್ಲ. ಅಲ್ಲ, ನಾವು ಕ್ರಿಕೆಟ್ ನೋಡೋದು ಮೇನ್ ಆಗಿ ಎಂಟರ್ಟೈನ್ಮೆಂಟ್ ಗೆ. ಆಬ್ವಿಯಸ್ಲಿ ಟ್ರೋಫಿ ಸಿಕ್ಕಿಲ್ಲ, ಹೌದು, ಸಿಗ್ಬಹುದು ಮುಂದೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಮೇನ್ ನಾವು ಕ್ರಿಕೆಟ್ ನೋಡೋದು ಎಂಟರ್ಟೈನ್ಮೆಂಟ್ ಗೆ. ಆ ಎಂಟರ್ಟೈನ್ಮೆಂಟ್ ನಮ್ಗೆ ಲೆಕ್ಕಕ್ಕಿಂತ ಜಾಸ್ತಿನೇ ಸಿಗ್ತಿದೆ RCB ದು. ಬೌಲರ್ಸ್ ಗೆ, ಅದು IPL ಅಲ್ಲಿ ಬೌಲರ್ಸ್ ಗೆ ದೇರ್ ಇಸ್ ನೋ ರೆಸ್ಪೆಕ್ಟ್. ಈಗ KKR ಸ್ಕ್ವಾಡ್ ನೋಡೋದಾದ್ರೆ, ಈಗ ನೀನು RCB ಸ್ಕ್ವಾಡ್ ಆಯ್ತಲ್ಲ, ಇಲ್ಲ So, RCB ಇವಾಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಯಾರು 4 ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಲಿಯಾಮ್ ಲಿವಿಂಗ್ಸ್ಟನ್ ಒಂದು, ಲಿಯಾಮ್ ಲಿವಿಂಗ್ಸ್ಟನ್, ಫಿಲ್ ಸಾಲ್ಟ್ ಆಫ್ ದ ಆರ್ಡರ್, ಲಿಯಾಮ್ ಲಿವಿಂಗ್ಸ್ಟನ್. ನನ್ನ ಪ್ರಕಾರ ಅದೇ ಶೆಫರ್ಡ್ ಮತ್ತೆ ಡೇವಿಡ್ ಬದಲು ನನ್ನ ಪ್ರಕಾರ ಶೆಫರ್ಡ್ ಐ ಪ್ರಿಫರ್. ಯಾಕಂದ್ರೆ ಒಂದು 2 ಓವರ್ ಬೌಲಿಂಗ್ ಹಾಕಿದ್ರೆ ಡೆತ್ ಅಲ್ಲಿ. ಓಕೆ. ಲಿವಿಂಗ್ಸ್ಟನ್, ಸಾಲ್ಟ್, ರೊಮಾರಿಯೋ ಶೆಫರ್ಡ್, ಫೋರ್ತ್ ಆಪ್ಷನ್ ಯಾರು? ಫೋರ್ತ್ ನಮ್ದು ಹೇಸಲ್ವುಡ್, ಅದನ್ನ ಬಿಡ್ಲಿಕ್ಕೆ ಆಗುದಿಲ್ಲ. ದಟ್ ಇಸ್ ಪರ್ಮನೆಂಟ್ ಸಾಲ್ಟ್ ಅಂದ್ರೆ ಇಲ್ಲ, ಪರ್ಮನೆಂಟ್. ಇನ್ನೊಂದೇನಂದ್ರೆ ಹೇಸಲ್ವುಡ್ ಮೇ ಬಿ ಇಂಜುರಿಯಿಂದ ಬಂದಿದ್ದಾರೆ ಅಂತ ಕೇಳಿದೆ. ಅವ್ರು ಫಿಟ್ ಇದಾರಾ ಇಲ್ವಾ ಅನ್ನೋದು ಒಂದು ಇಂಪಾರ್ಟೆಂಟ್. ಅವ್ರು ಫಿಟ್ ಇಲ್ಲ ಅಂದ್ರೆ ಯಾರಿಗೆ ಆಡ್ಸ್ಬೋದು? ತುಷಾರ, ಶ್ರೀಲಂಕಾ ಪ್ಲೇಯರ್, ಮೋಸ್ಟ್ಲಿ ಅವ್ರಿಗೆ ತುಷಾರ್ ಮೇಲೆ ಅಷ್ಟು ಇದಿಲ್ಲ. ಇಲ್ಲ ತುಷಾರಂದು ಓನ್ಲಿ ಒನ್ ಪ್ಲಸ್ ಪಾಯಿಂಟ್ ಇಸ್ ಯಾರ್ಕರ್. ಅದು ಬಿಟ್ರೆ ಮತ್ತೆ there is ಆಕ್ಷನ್ nothing else. ಆಕ್ಷನ್ ಅವನಿಗೆ ನೀವು ಹೋದ ವರ್ಷ ಮುಂಬೈ ಅವ್ರಿಗೆ ತಗೊಂಡಾಗ್ಲು ಅವ್ನ ಅಂತದೇನ್ ಪರ್ಫಾರ್ಮ್ ಮಾಡ್ಲಿಲ್ಲ. ಒಂದ್ 2-4 ಇನ್ನಿಂಗ್ಸ್ ಅವ್ನಿಗೆ ಚಾನ್ಸ್ ಸಿಕ್ಕಿದೆ ಅನ್ಸುತ್ತೆ. ಇಲ್ಲ. ನನ್ನ ಪ್ರಕಾರ ಪರ್ಫಾರ್ಮ್ ಮಾಡ್ಲಿಲ್ಲ. RCB ಮೆಂಟಾಲಿಟಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ಲುಂಗಿ ಇಂಗಡಿಗೆ ಆಡ್ಸ್ಬಹುದು. ಅನಿರುದ್ಧ್ ಅವ್ರದ್ದು ಮನಸ್ಥಿತಿ ಹೆಂಗಿದೆ ಗೊತ್ತಾ? CSK ಇಂದ ಹೊರಗಡೆ ಬಂದ ಪ್ಲೇಯರ್ಸ್ ಎಲ್ಲ ಅವ್ರ ಮೇಲೆ ಫುಲ್ ಒಲವು, ಇವನಿಗೆ ಲವ್ ಎಂತ ಇಲ್ಲ ಮಾರ. ಇವಾಗ ಯಾರಿದ್ರು ನೀವು ಕೇಳಿ ನೋಡಿ, ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ. ಇವತ್ತು ಗೊತ್ತಾಗುತ್ತೆ ನೋಡಿ, 7 ಓವರ್ ಪ್ಲೇಯಿಂಗ್ 11 ಬಂದ ತಕ್ಷಣ ಲುಂಗಿ ಇಂಗಡಿ ಹೆಸರು ಇರುತ್ತೆ ಅಲ್ಲಿ. ನೋಡ. ಅದೇ ಮೇಲೆ ಒಂದು ಒಳ್ಳೆ ಹೋಪ್ಸ್ ಅನ್ನು ಇಟ್ಟಿದ್ದಾರಲ್ಲ ಈಗ. ಮತ್ತೆ ಸ್ಪಿನ್ನರ್ಸ್ ಬಗ್ಗೆ ಸ್ಪಿನ್ನರ್ಸ್ RCB ಲಿ ಓಕೆ. RCB ಸ್ಪಿನ್ನರ್ಸ್ ಅದೇ ಈ ಸತಿ ಒಂದ್ ಖುಷಿ ಅಂದ್ರೆ ಸ್ಪಿನ್ನರ್ಸ್ ಈಗ ಚಹಲ್ ಹೋದ್ಮೇಲೆ ಒಳ್ಳೆ ಸ್ಪಿನ್ನರ್ಸ್ ಯಾರು RCB ತಗೊಳ್ಳಿಲ್ಲ. ಆಗ RCB ಅದೊಂದು ಬಿಗ್ ಬ್ಲಂಡರ್, ಚಹಲ್ ಬಿಟ್ಟಿದ್ದು ಬಿಗ್ ಬ್ಲಂಡರ್. ಬಟ್ ಪರವಾಗಿಲ್ಲ, ಚಹಲ್ ಬದ್ಲಿಗೆ ಇವಾಗ ಏನ್ ಯಂಗ್ ಟ್ಯಾಲೆಂಟ್ ಸುಯೇಶ್ ಶರ್ಮಾ. KKR ಅಲ್ಲಿ ಒಳ್ಳೆ ಸೀಸನ್ ಇತ್ತು ಅವ್ರಿಗೆ 2 ವರ್ಷ. ಅಲ್ಲಿ ಏನಾಯ್ತಂದ್ರೆ ನಮ್ಮ ವರುಣ್ ಚಕ್ರವರ್ತಿ ಮತ್ತೆ ಸುನಿಲ್ ನಾರಾಯಣ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಒಳ್ಳೆ ಸೈಡ್ ಅಲ್ಲಿ ಇವನು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಹೈಲೈಟ್ ಯಾಕಾಗ್ಲಿಲ್ಲ ಜಾಸ್ತಿ ಕೇಳಿದ್ರೆ, ವರುಣ್ ಚಕ್ರವರ್ತಿ ಪರ್ಫಾರ್ಮೆನ್ಸ್ ಜಾಸ್ತಿ ಹೈಲೈಟ್ ಆಗ್ತಿತ್ತು. ಸೊ ಇವನು ಏನು ಬ್ಯಾಕಪ್ ತರ ಕೊಡ್ತಿದ್ದ, ಗುಡ್. ಏನಂದ್ರೆ ಅದೊಂದು ಒಳ್ಳೆ ಪರ್ಚೇಸ್ RCB ಗೆ. ಸೊ ಸುಯೇಶ್ ಶರ್ಮಾ ಆಡಿಸ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ಜೆಮ್ ಸ್ಪಿನ್ನರ್ ಅಂತ ಹೇಳಿದ್ರೆ ಅವನೊಬ್ನೇ. ಅದು ಬಿಟ್ಬಿಟ್ಟು ಈಗ ನೀವು ಕೃಣಾಲ್ ಪಾಂಡ್ಯ, ಇವನ್ ಕೃಣಾಲ್ ಪಾಂಡ್ಯ ಇಸ್ ವೆರಿ ಗುಡ್ ಎಕನಾಮಿಕ್ ಬೌಲರ್, ಬ್ಯಾಟಿಂಗ್ ಆಪ್ಷನ್ ಸಿಗುತ್ತೆ. ಕೃಣಾಲ್ ಪಾಂಡ್ಯ ಆಡಿಸ್ತಾರೆ. ಓಕೆ. ಸೊ ಅದೇ ಒಳ್ಳೆ ಸ್ಕ್ವಾಡ್ ಇದೆ ಈ ವರ್ಷ, ಹೋಪ್ ಇದೆ. ಬೌಲಿಂಗ್ ಚೆನ್ನಾಗಿದೆ. ಸೊ ಯಶ್ ದಯಾಲ್ ಡೆತ್ ಅಲ್ಲಿ ಚೆನ್ನಾಗ್ ಆಗ್ತಾನೆ. ಭುವಿ ಓಪನಿಂಗ್ ಅಲ್ಲಿ ಅಫ್ಕೋರ್ಸ್ ಇಸ್ ವೆರಿ ಕಿಂಗ್ ಸ್ವಿಂಗ್, ಗೊತ್ತಾಯ್ತಾ? ಸ್ವಿಂಗ್ ಕಿಂಗ್ ಅಲ್ಲ ಅವನು. ಸೊ ಒಳ್ಳೆ ಚೆನ್ನಾಗಿದೆ ಅವನು. ಸೊ ಹೇಸಲ್ವುಡ್ ಇದಾನೆ ಅಫ್ಕೋರ್ಸ್, ಹೇಸಲ್ವುಡ್ ಅಥವಾ ಲುಂಗಿ ಅಂಗಿಡಿ. ಹೇಸಲ್ವುಡ್ ಗಿಂತ ಲುಂಗಿ ಅಂಗಿಡಿ ಬಂದ್ರೆ ಲುಂಗಿ ಅಂಗಿಡಿ ವೇರಿಯೇಷನ್ಸ್, ಬಟ್ ಅವ್ನ ಎಕಾನಮಿ ಅಷ್ಟು ಚೆನ್ನಾಗಿಲ್ಲ ಲುಂಗಿ ಅಂಗಿಡಿಗೆ, ಹೊರತ ಬಿದ್ದಿದೆ. RCB ಬಗ್ಗೆ ತುಂಬಾ ಮಾತಾಡಿದ್ವಿ, KKR ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. 5 ಜನ ರಿಟರ್ನ್ ಮಾಡಿದ್ರು ಆಲ್ರೆಡಿ. ಯಾರು ಈಗ ಚಕ್ರವರ್ತಿ, ಸುನಿಲ್ ನಾರಾಯಣ್, ಮತ್ತೆ ರಿಂಕು ಸಿಂಗ್, ರಸೆಲ್, ವೆಂಕಟೇಶ್ 5 ಜನ ಆಲ್ರೆಡಿ ಅವ್ರು ರಿಟರ್ನ್ ಮಾಡಿದ್ರು. ಓಕೆ. ಮತ್ತೆ ಈ ಸತಿ ಹೊಸ ಪರ್ಚೇಸ್ ಅಂತ ಹೇಳಿದ್ರೆ ಕ್ವಿಂಟನ್ ಡಿಕಾಕ್. ಓಕೆ, ನಾನು ಪ್ಲೇಯಿಂಗ್ 11 ಹೇಳ್ತೀನಿ ಫಸ್ಟಿಗೆ. ಓಕೆ, ನಿಮ್ಗೆ ಓಕೆ ಇದ್ರೆ ಚೇಂಜಸ್ ಮಾಡೋಣ ಆಮೇಲೆ. ನನ್ನ ಪ್ರಕಾರ ಪ್ಲೇಯಿಂಗ್ 11 ಕ್ವಿಂಟನ್ ಡಿಕಾಕ್ ಆಫ್ ಕೋರ್ಸ್, ಬಿಕಾಸ್ ಗುರುಬಾಜ್ ಅಥವಾ ಕ್ವಿಂಟನ್ ಡಿಕಾಕ್, ದೇರ್ ಇಸ್ ಆಲ್ಟರ್ನೇಟಿವ್. ನನ್ನ ಪ್ರಕಾರ ದೇ ವಿಲ್ ಗೋ ವಿತ್ ಕ್ವಿಂಟನ್ ಡಿಕಾಕ್. ಕ್ವಿಂಟನ್ ಡಿಕಾಕ್ ಇಸ್ ವೆರಿ ಗುಡ್ ಬ್ಯಾಟರ್ ಲೆಫ್ಟ್. ಆಮೇಲೆ ನಾರಾಯಣ್ ಓಪನಿಂಗ್, ಅದೆರಡು ಓಪನಿಂಗ್ ಬರ್ತಾರೆ ಅವರು. ಒನ್ ಡೌನ್ ನಿನ್ಗೆ ಇವನು ಯಾರು ಕ್ಯಾಪ್ಟನ್ ಇನ್ನಿಂಗ್ಸ್ ರೆಹಾನೆ ಆಡ್ತಾನೆ. ಒನ್ ಡೌನ್ ಇದೊಂದು ಶೋರ್ ಸ್ಲಾಟ್ ಅದು ಯಾರ್ದು, ರೆಹಾನೆ. ಓಕೆ, ಯಾಕಂದ್ರೆ ಅವನಲ್ಲಿ ಈ ವೋಂಟ್ ಪರ್ಫಾರ್ಮ್ ದಟ್ ಮಚ್. ಓಕೆ, ಯೂಸ್ ಮಾಡಿ. ಅದೇ ಎಲ್ಲಾದ್ರೂ ಅರ್ಲಿ ವಿಕೆಟ್, ಈಗ ಎಲ್ಲಾದ್ರೂ ಸುನಿಲ್ ನಾರಾಯಣ್ ರಪ್ಪ ಹೋದ್ರು ಫಸ್ಟ್ ವಿಕೆಟ್ ಅಲ್ಲಿ, ಅಂದ್ರೆ ಅರ್ಲಿ ವಿಕೆಟ್ ಫಸ್ಟ್ 2 overs ಅಲ್ಲಿ ಬಿತ್ತು ಅಂದ್ರೆ ಆಫ್ ಕೋರ್ಸ್ ನಮ್ಮ ವೆಂಕಟೇಶ್ ಅಯ್ಯರ್ ಆ ಸ್ಲಾಟ್ ಅಲ್ಲಿ ಬರ್ತಾರೆ ಅವಾಗ.
ಓಕೆ. ಸೊ ನಾನು ಪ್ಲೇಯಿಂಗ್ 11 ನೋಡಿದ್ರೆ ಕ್ವಿಂಟನ್ ಡಿಕಾಕ್, ಸುನಿಲ್ ನರೈನ್, ಫಾರಿನ್ ಪ್ಲೇಯರ್ಸ್ 4 ಜನ. ಕ್ವಿಂಟನ್ ಡಿಕಾಕ್, ಸುನಿಲ್ ನರೈನ್, ಆಂಡ್ರೆ ರಸೆಲ್ ಮತ್ತೆ ಸ್ಪೆನ್ಸರ್ ಜಾನ್ಸನ್ ಯೂಸ್ ಮಾಡಬಹುದು. ಸ್ಪೆನ್ಸರ್ ಜಾನ್ಸನ್ ಚೂರ್ ಡೌಟ್ ಸ್ಪೆನ್ಸರ್ ಜಾನ್ಸನ್ ಅವನ್ ಬದಲಿ ಬೇರೆ ಯಾರು ಅಂದ್ರೆ ಹರ್ಷಿತ್ ರಾಣಾ ಇದ್ದಾರಲ್ಲ ಆಲ್ರೆಡಿ, ಅಂದ್ರೆ ಇಂಡಿಯನ್ ಬೌಲರ್ಸ್ ಇದ್ದಾರೆ ಅವರಿಗೆ. ಓವರ್ಸೀಸ್ ಇಂಡಿಯನ್ ಸ್ಪೆನ್ಸರ್ ಬೌಲರ್ಸ್ ಜಾನ್ಸನ್ ನಂಗೆ ಅಷ್ಟು ಅವರು ಎಫೆಕ್ಟಿವ್ ಇಲ್ಲ ಅಂತ ನಾನು ಎನ್ಸುದು. ಸ್ಪೆನ್ಸರ್ ಜಾನ್ಸನ್ ನೋಕಿಯಾ. ಮೋಸ್ಟ್ಲಿ ನೋಕಿಯಾ ಮತ್ತೆ ಸ್ಪೆನ್ಸರ್ ಜಾನ್ಸನ್ ಅದೇ ನನ್ನ ಪ್ರಕಾರ ನೋಕಿಯಾನು ಆಡ್ಸ್ಬೋದು. ಲಾಸ್ಟ್ ಇಯರ್ KKR ಗೆ ಫುಲ್ ಎಮರ್ಜಿಂಗ್ ಪ್ಲೇಯರ್ ರಘುವಂಶಿ, ಅವನು ಬರ್ಬೋದು ಬ್ಯಾಟಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬಿಟ್ಟು. ಪಕ್ಕ ಬರ್ಬೋದು. ಹಾ. ಅದೇ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ. ಮೋಯಿನ್ ಅಲಿಗಂತೂ ಚಾನ್ಸಸ್ ತುಂಬಾ ಕಮ್ಮಿ ಇದೆ, ತುಂಬಾ ಕಮ್ಮಿ. ನನ್ನ ಪ್ರಕಾರ ಮೋಯಿನ್ ಅಲಿ ಎಲ್ಲ ಆಡ್ಸ್ಬೋದು. CSK ಎದುರುಗಡೆ CSK ಪಿಚ್ ಎಲ್ಲ ಆಡ್ಸ್ಬೋದು. ಅಲ್ಲಿ ಅವ್ರದ್ದು ಆಫ್ ಸ್ಪಿನ್ ಅಲ್ಲ, ಆಫ್ ಸ್ಪಿನ್ ಸ್ವಲ್ಪ ಅವ್ರದ್ದು ಬೀಳುತ್ತೆ, ಎಫೆಕ್ಟ್ ಆಗುತ್ತೆ. ಅದೇ. ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಹೇಳಿದಲ್ಲ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ರಸೆಲ್, ರಮನ್ದೀಪ್. ಇನ್ನು ಬೌಲಿಂಗ್ ಕೋಟ ಬಂದ್ರೆ ಹರ್ಷಿತ್ ರಾಣಾ. ಅಫ್ಕೋರ್ಸ್ 2 ಹೆಡ್ ವಿಕೆಟ್ ಅಂತ ತೆಗ್ದ ಮೇಲಂತೂ ಏನು ಹೀರೋ ಆಗ್ಬಿಟ್ಟಿದ್ದಾನೆ ಈಗ, ಫುಲ್ ಫಾರ್ಮಲ್ ಇದ್ದಾನೆ. ಓಕೆ, ಎಷ್ಟೇ ಫಾರ್ಮಲ್ ಇದ್ರು IPL ಅಲ್ಲಿ ಒಂದು ನಂಬಾರ್ದು ಯಾರಿಗೂ. ಬಟ್ ಲಾಸ್ಟ್ ಸೀಸನ್ ಒಳ್ಳೆ ಮಾಡಿದಾನೆ. ಲಾಸ್ಟ್ ಸೀಸನ್ ಒಳ್ಳೆ ಮಾಡಿದಕ್ಕೆ ಈ ವರ್ಷ ಮತ್ತೆ ಅವನನ್ನ ತಗೊಂಡಿದ್ದಾರೆ. ಓಕೆ, ಲಾಸ್ಟ್ ಸೀಸನ್ ಬಿಕಾಸ್ ಇಂಡಿಯನ್ ಈಗ ಈ ಸತಿ ಇಂಡಿಯನ್ ಬೌಲಿಂಗ್ ಅಲ್ಲಿ ಲೈನ್ ಅಪ್ ಲೀಡ್ ಮಾಡಿದ್ರೆ ಅವನೇ ಅದರಲ್ಲಿ. ಮತ್ತೆ ನಿಮ್ದು ಎರಡು ಜಿಮ್ ಸ್ಪಿನ್ನರ್ ನಮ್ದು ನಾರಾಯಣ್ ಮತ್ತೆ ವರುಣ್ ಚಕ್ರವರ್ತಿ. ವರುಣ್ ಚಕ್ರವರ್ತಿ ಅಂತೂ ಹಾಟ್ ಫಾರ್ಮ್ ಅಲ್ಲಿ ಇದಾರೆ, ಏನ್ ಕೇಳೋದೇ ಬೇಡ ಇವಾಗ. ಫುಲ್ T20 ಅಲ್ಲಿ ಆಯ್ತು, ODI ಬೇರೆ ಚೆನ್ನಾಗಿ ಚಾಂಪಿಯನ್ ಟ್ರೋಫಿಯಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಅಂದ್ರೆ ಸ್ಪೆನ್ಸರ್ ಜಾನ್ಸನ್ ಅಥವಾ ನೋಕಿಯಾ ಅವ್ರ ಬಗ್ಗೆ ಯಾರೋ ಒಬ್ರು ಯೂಸ್ ಮಾಡ್ತಾರೆ. ಇದು ನನ್ನ ಪ್ಲೇಯಿಂಗ್ 11. ನಿಮ್ದೇನೋ ಚೇಂಜಸ್ ಇದ್ರೆ ಹೇಳ್ಬೋದು. ವರುಣ್ ಚಕ್ರವರ್ತಿ ದೃಷ್ಟಿ ತೆಗೆದು ಒಳ್ಳೇದೇನೋ ಈಗ ಪ್ರಜ್ನೇಶ್. ಇವತ್ತು ಇಬ್ಬರು ಜಂಪ್ ಸ್ಪಿನ್ನರ್ ನೋಡ್ಬೇಕು ಫುಲ್ ಏನ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಮ್ ಗೆ ಪ್ರಜ್ನೇಶ್ ಬಗ್ಗೆ ಗೊತ್ತಿಲ್ಲ ಇನ್ನು. ಸೊ ಇವತ್ತು ಒಂದು ಟೆಸ್ಟ್ ಇದೆ ಪ್ರಜ್ನೇಶ್. ಪ್ರಜ್ನೇಶ್ ಹೈಲೈಟ್ ಮಾಡಿ ಪ್ಲೇಯರ್ಸ್ ಟು ವಾಚ್ ಔಟ್ ಇವತ್ತೆ ನೋಡ್ಬೇಕು. ತಪ್ಪಿದೆ ಇವಾಗ. ಅದೇ ಪ್ರಜ್ನೇಶ್ ಹೇಳಿದಾಗ ಇಬ್ರು ಮಿಸ್ಟ್ರಿ ಸ್ಪಿನ್ನರ್ಸ್ ಏನಿದ್ದಾರೆ, ಸೊ ಅವರು ವರ್ಸಸ್ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಯಾವ ತರ ಇವರಿಗೆ ಟ್ಯಾಕಲ್ ಮಾಡ್ತಾರೆ ಅಥವಾ ಯಾವ ತರ ಆಡ್ಬೋದು ಅಂತ ಒಂದು ಮ್ಯಾಚ್ ಗುಡ್ ಮ್ಯಾಚ್ ಅಪ್ ಇದೆ. ಸೊ ಪ್ರಜ್ನೇಶ್ ಅಥವಾ ಸುಮುಖ್ ಹೇಳಿ, ನಿಮ್ಗೆ ವಿರಾಟ್ ಕೊಹ್ಲಿ ಅಗ್ರೆಸಿವ್ ಆಗಿ ಆಡ್ಬೇಕಾ ಸ್ಪಿನ್ ಎದ್ರು, ಅಥವಾ ಮೇ ಬಿ ಅವ್ರದ್ದು 8 overs ಅಲ್ಲಿ ವಿರಾಟ್ ಮತ್ತೆ ಅವ್ರ ಪಾರ್ಟ್ನರ್ ಯಾರಾದ್ರೂ ಇದ್ರೆ, ಸಾಲ್ಟ್ ಅಥವಾ ರಜತ್ ಯಾರಿದ್ರು ಕೂಡ, ಸೊ ಅವರು ಟ್ಯಾಕಲ್ ಮಾಡ್ಬಿಟ್ಟು ಆಡ್ಬೇಕಾ? ಲೈಕ್ 8 overs ಗೆ ಒಂದು 50 runs ಟಾರ್ಗೆಟ್ ಮಾಡೋದಾಗ್ಲಿ, ಅಥವಾ ಸ್ವಲ್ಪ ದೊಡ್ಡದು ಅಂದ್ರೆ ತುಂಬಾ ಬಿಗ್ ರನ್ಸ್ ಹೋಗೋದಾಗ್ಲಿ, ಯಾವ ತರ ಟಾರ್ಗೆಟ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸ್ತಿದೆ? ಆಕ್ಚುಲಿ ನಂಗೆ ವಿರಾಟ್ ನಂದು ಫೇವರೇಟ್ ಪೊಸಿಷನ್ ವಿರಾಟಿಗೆ ಅಂತ ಯಾವಾಗ್ಲೂ ಒನ್ ಡೌನೇ. ನಂಗೆ ಅವನು ಓಪನಿಂಗ್ ನಂಗೆ ಅಷ್ಟು ಇಷ್ಟ ಇಲ್ಲ, ಆದ್ರೂ IPL ಇಂದ ಇಟ್ಸ್ ಓಕೆ. ಅವ್ರು ಸ್ಟಾರ್ಟಿಂಗ್ ಇಂದ ಹೊಡಿಲಿಕ್ಕೆ ಅಂದ್ರೆ IPL ಅಲ್ಲ, ಇಸ್ ಡೊಮೆಸ್ಟಿಕ್, ಒಟ್ಟು ಬಂದು ಹೊಡೆಯುವುದು ಒಂದು ಖುಷಿ. ಅವ್ರು ಹೊಡೆಯುವುದು ಅಂದ್ರೆ ಇಂಡಿಯನ್ ಟೀಮ್ ಅಲ್ಲಿ ಹೇಗೆ ಅವರು ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಡ್ತಾರೆ, ಬಟ್ ಅವ್ರದ್ದು ಒನ್ ಡೌನ್ ನಂಗೆ ಯಾವಾಗ್ಲೂ ಖುಷಿ ಅವ್ರು ಆಡುದು. ಬಟ್ ಸ್ಟಿಲ್ ಓಪನಿಂಗ್ ಬಂದ್ರು ಅವರು ಅಟ್ಯಾಕಿಂಗ್ ಆಡ್ಬೇಕಂತ ನಂಗೆ ಸ್ವಲ್ಪ ಆಸೆ. ಅವ್ರದ್ದು ಆ ಸ್ಟೈಲ್ ಎಲ್ಲ ಒಳ್ಳೆ ಆಗುತ್ತೆ ನೋಡ್ಲಿಕ್ಕೆ. ಹೇಗೂ ಇನ್ನು ಸ್ವಲ್ಪ ವರ್ಷ ಅವರಿಗೆ ಅಂದ್ರೆ ಫಿಟ್ ಇದ್ದಾರೆ, ಎಲ್ಲ ಇದ್ದಾರೆ, ಬಟ್ ಅವರು ಬಂದು ಹೊಡಿಬೇಕು. ಸ್ಪಿನ್ನರ್ಸ್ ಸ್ಟ್ರಗಲ್ ಮಾಡ್ತಾರೆ. ಗೂಗ್ಲಿ ಅದಕ್ಕೆಲ್ಲ ನಾವು ನೋಡಿದ್ದೇವೆ, ಎಷ್ಟು ಸೇಮ್ ಕವರ್ ಡ್ರೈವ್ಗೆ ಒಳಗೆ ಬಂದು ಗೂಗ್ಲಿ ಅವ್ರು ಪಿಕ್ ಮಾಡೋದಿಲ್ಲ, ತುಂಬಾ ಆತರ ಎಲ್ಲ ಅವರು ಇದ್ ಮಾಡ್ತಾರೆ. ಬಟ್ ಅವ್ರು ಸ್ವಲ್ಪ ಯಾವಾಗ ಅವ್ರು ಸೆಟ್ ಆಗಿ ಒಂದು ಫ್ಲೋ ಅಲ್ಲಿ ಆಡ್ತಾರೆ, ಆಗ ಅವರು ನೋಡ್ಲಿಕ್ಕೆ ಬಾರಿ ಚಂದ ಅಂತ ಹೇಳ್ಬೋದು. ಸೊ ಹಾಗೆ ಅವರು ಆಡ್ತಾನೆ ಇರ್ಬೇಕು, ಹೆದ್ರಿ ಆಡ್ಬಾರ್ದು ಅಂತ ಹೇಳಿ. ಮಾಡ್ಬೇಕಾ ಅಥವಾ ಟ್ಯಾಕಲ್ ಮಾಡ್ಬಿಟ್ಟು ಯಾರು ಸ್ವಲ್ಪ ಬೇರೆ ಬೌಲರ್ಸ್ ಹೊಡಿಬೇಕಾ, ಯಾವ ತರ ಅನ್ಸುತ್ತೆ ನಿಮ್ಗೆ? ಅನಿರುದ್ಧ್ ಅವ್ರು ಹೇಳ್ತಾರೆ ಇವಾಗ. ಸೊ ಇವತ್ ಬೆಳಿಗ್ಗೆ ಅಷ್ಟೇ ಒಂದು ವಿಡಿಯೋ ನೋಡ್ತಾ ಇದ್ದೆ. ಸೊ ಓಕೆ, ಅಂದ್ರೆ ಇವಾಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಕ್ಯಾಟಗರಿ ಪ್ಲೇಯರ್ಸ್ ಅಲ್ವಾ, ಆ ಕ್ಲಾಸ್ ಪ್ಲೇಯರ್ಸ್. ಸೊ ಓಕೆ, ಇವಾಗ ಕೇಳ್ತಿದ್ರು ರೋಹಿತ್ ಶರ್ಮಾ ಇವಾಗ ಮುಂಬೈ ಕ್ಯಾಪ್ಟನ್ ಅಲ್ಲ, ಬಟ್ ಸುಮ್ನೆ ಓಪನಿಂಗ್ ಆಡ್ತಾರೆ, ಫಾರ್ಮ್ ಅಲ್ಲಿ ಇದಾರೆ, ಅದು ಏನ್ ಮಾಡ್ಬೋದು, ಇನ್ನೂ ಅಚೀವ್ ಮಾಡಕ್ಕೆ ಏನಿದೆ ಅಂತ. ಸೊ ಅದೇ ರೋಹಿತ್ ಶರ್ಮಾಗೆ ಏನ್ ಅಪ್ಲೈ ಆಗುತ್ತೆ, ನನ್ನ ಪ್ರಕಾರ ವಿರಾಟ್ ಕೊಹ್ಲಿಗೂ ಇದೇ ಅಪ್ಲೈ ಆಗ್ಬಹುದು ಅಂತ. ಓಕೆ, ಓಪನಿಂಗ್ ಬರ್ತಿದ್ದೀರಾ, ಹೆಂಗೋ ಇಂಪ್ಯಾಕ್ಟ್ ಪ್ಲೇಯರ್ ಒಬ್ಬ ಹೊಸ ಬ್ಯಾಟ್ಸ್ಮನ್ ಬರ್ತಾ ಇದ್ದಾನೆ. ಸೊ ಏನಿಲ್ಲ, ನೀವು ಒಂದು ಟೀಮ್ಗೆ ನೀವು ಇಂಪ್ಯಾಕ್ಟ್ ಕೊಡ್ಬೇಕು. ಓಕೆ, ಓಪನಿಂಗ್ ಬಂದಿದ್ದೀರಾ, 15 ಬಾಲ್ 20 ಬಾಲ್ ಆಡ್ಬೇಕು, ಒಂದ್ ಸ್ಟ್ರೈಕ್ ರೇಟ್ 160 170 ಮೇಂಟೈನ್ ಮಾಡ್ಬಿಟ್ಟು ಹೊಡ್ಬಿಟ್ಟು ಆ ಸ್ಟಾರ್ಟ್ ಕೊಟ್ಟು ಹೋಗ್ಬಿಟ್ರೆ ಸಾಕು. ಹೆಂಗಿದ್ರು 20 over ಮ್ಯಾಚ್ ನೀವು ಲಾಸ್ಟ್ ತನಕ ಆಡ್ಬಿಟ್ಟು ಆಡ್ಬೇಕು ಅಂತ ಏನಿಲ್ಲ. ಆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ಸ್ತಾ ಇದೆ ಅಷ್ಟೇ. ಮೊನ್ನೆ ರವಿಶಾಸ್ತ್ರಿನೋ ಯಾರೋ ಮೊನ್ನೆ ಒಂದು ಡೈಲಾಗ್ ಹೇಳಿದ್ರಲ್ಲ, ರವಿಶಾಸ್ತ್ರಿ ಮತ್ತೆ ವಾಟ್ಸನ್ ಅನ್ಸುತ್ತೆ, ಒಂದ್ ಕಮೆಂಟ್ರಿಯಲ್ಲಿ ಏನ್ ಹೇಳಿದ್ರು ಗೊತ್ತಾ, 180 ಸ್ಕೋರಿಂಗ್ 180 ವೈಲ್ ಫಸ್ಟ್ ಬ್ಯಾಟಿಂಗ್. ಓಕೆ, 180 ಸ್ಕೋರ್ ಮಾಡೋದು ವಿತ್ 1 wicket ಲಾಸ್, 1 wicket ಲಾಸ್. ಇನ್ನೊಂದು 180 runs ಸ್ಕೋರ್ ಮಾಡೋದು ಲಾಸ್ ವಿತ್ 7 wickets. ಯಾವ್ದು ಒಳ್ಳೇದು ಅಂತ ಕೇಳಿದ್ರೆ 7 wickets ಹೋಗಿ 180 ಸ್ಕೋರ್ ಮಾಡೋದು ಎಷ್ಟೋ ಬೆಟರ್. ನೀವು 1 wicket ನೀನು ಲಾಸ್ ಮಾಡ್ಕೊಂಡು 180 ಸ್ಕೋರ್ ಮಾಡಿದ್ರೆ ಉಳಿದಿದ್ದು 4-5 ಬ್ಯಾಟ್ಸ್ಮನ್ ನಿಮ್ ಟೀಮ್ ಅಲ್ಲಿ ಏನ್ ಪ್ರಯೋಜನ? ಆಲ್ರೆಡಿ ಅಲ್ಲಿ ಹಿಟ್ಟರ್ ಇದಾರೆ, ಯಾರು ಸಾಲ್ಟ್, ಅದು ಬೇರೆ ಈಡನ್ ಗಾರ್ಡನ್ ಒಂಥರ ಹೋಮ್ ಗ್ರೌಂಡ್ ಇದ್ದಾಗ ಅವರಿಗೆ. ಹೋದ ವರ್ಷ ಈಡನ್ ಗಾರ್ಡನ್ ಅಲ್ಲೇ ಹೊಡೆದಿರೋದು ಅವರು ಮೋಸ್ಟ್ ಆಫ್ ದ ರನ್ಸ್. ಮತ್ತೆ ಒಂದು 3 ವರ್ಷದಿಂದ ನಾವು T20 ನೋಡಿ, ಈಗ ನೋಡಿದ್ರೆ ಹಿಟ್ಟಿಂಗ್ ಈಗ ಅಂದ್ರೆ ಅದೇ ಹೇಳಿದ್ದಲ್ಲ, ಎವರೇಜ್ 150 160 180 ಹೋಗುತ್ತೆ. 200 ಮೇಲೂ ಹೋಗ್ಬೋದು ಈ ಸಲ, 220 30 ಹಾಗೆ ಹೋಗ್ತಿದೆ. ಲಾಸ್ಟ್ ಸೀಸನ್ 260 270 SRH ಅವರು ಹೊಡೆದಿರೋದು 270 275 ರನ್ಸ್. ಅದನ್ನ RCB ಅವರು 260 ತನಕ ಚೇಸ್ ತನಕ ಬಂದಿದ್ದಾರೆ, 260 ತನಕ. ಅಂದ್ರೆ ಆ ತರ ಬ್ಯಾಟಿಂಗ್ ಪಿಚರ್ಸ್ ಆಗಿದೆ ಈಗ ಫುಲ್.
ಇನ್ನೊಂದೊಂದು ಆಡ್ ಮಾಡ್ಬೇಕು ಈ ಸಲ, ಒಂದು ಬೌಲರ್ಸ್ ಗೆ ಹೆಲ್ಪ್ ಮಾಡಿ ಸ್ವಲ್ಪ ಡ್ಯೂ ಬಗ್ಗೆ ಸ್ವಲ್ಪ ಅವ್ರು ಥಿಂಕಿಂಗ್ ಮಾಡಿ ಇನ್ನೊಂದು ಅದೊಂದು ಒಳ್ಳೆ ಬಾಲ್ ಕೊಡುದು ಅಂತ ಹೇಳಿ ರೂಲ್ಸ್ ತಂದಿದ್ದಾರೆ. ಸೊ ಅದೊಂದು ಇಂಡಿಯನ್ ಪಿಚಸ್ ಅಲ್ಲಿ ಡ್ಯೂ ಅಂದ್ರೆ ಬಾರಿ ಜಾಸ್ತಿ ಇರೋದಿಲ್ಲೇ, ನಮ್ ಕಡೆ ಇಲ್ಲಿ ಹಾಗೆ ನಿಮ್ಮ ಬೆನಿಫಿಟ್ ಅಭಿಪ್ರಾಯ ಆಗುತ್ತೆ. ಏನಂತ? ಅದೊಂದು ಬೆನಿಫಿಟ್ ಆಗುತ್ತೆ, ಅಫ್ಕೋರ್ಸ್ ಬೆನಿಫಿಟ್ ಆಗುತ್ತೆ ಸ್ಪಿನ್ನರ್ಸ್ ಗೆ. ಯಾಕಂದ್ರೆ ಇಟ್ ವಾಸ್ ವೈಲ್ ಚೇಸಿಂಗ್ ಕೆಲವು ಮ್ಯಾಚಸ್ ಎಲ್ಲ ಟಾಸ್ ಅಲ್ಲೇ ಸ್ವಲ್ಪ, ಈಗ ನೀನು ಕೆಲವು ಈ ಹೈಯೆಸ್ಟ್ ಡಿವಿ ಇರೋ ಗ್ರೌಂಡ್ ಅಲ್ಲೆಲ್ಲ ಟಾಸ್ ಅಲ್ಲೇ ಸ್ವಲ್ಪ ಮ್ಯಾಚ್ 20-30% ಆ ಕಡೆ ವಾಲ್ ಬಿಡುತ್ತೆ. ಹ್ಮ್. ಅದೇ ಇನ್ನು ಹೆಡ್ ಟು ಹೆಡ್ ನೋಡೋದಾದ್ರೆ ಹೆಡ್ ಟು ಹೆಡ್ ಆಲ್ಮೋಸ್ಟ್ KKR ಲೀಡಿಂಗ್ ಅಲ್ಲಿ ಇದೆ. ಓಕೆ, ಅಶ್ವಿಜ್ ಹೆಡ್ ಟು ಹೆಡ್ ಹೇಳಿದ ಕೂಡ ಅಶ್ವಿಜ್ ತಲೆ ಅಲ್ಲಿಗೆ ಕೆಳಗಡೆ ಹಿಂಗೆ ಬಗ್ಗೆ ಆಯ್ತು. ಸೊ ಅದೇ ಹೆಡ್ ಟು ಹೆಡ್ ಅಲ್ಲಿ ಇವ್ರು KKR ಮುಂದೆ ಇದ್ದಾರೆ ಆಲ್ಮೋಸ್ಟ್. ಮತ್ತೆ ಈಡನ್ ಗಾರ್ಡನ್, ಅಫ್ಕೋರ್ಸ್ ಈಡನ್ ಗಾರ್ಡನ್ ಇಸ್ ಲೈಕ್ ಒಂಥರ ಬ್ಯಾಟಿಂಗ್ ಪಿಚ್ ಅದು. ಬ್ಯಾಟಿಂಗ್ ಪಿಚ್. ಸೊ ಅದಕ್ಕೆ ಮತ್ತೆ ಎಷ್ಟು ಇದರಲ್ಲಿ 36-26 ಎಷ್ಟು ಮ್ಯಾಚ್ ಆಗಿದೆ ಹೆಡ್ ಟು ಹೆಡ್. ಬಟ್ ಓಕೆ, ನನ್ ಪ್ರಕಾರ ಇವತ್ತು ಯಾವ್ದು ಫೇವ್ರೇಟ್ ಕಮಿಂಗ್ ಬ್ಯಾಕ್ ಟು ದಟ್, ಸುಮ್ಮನೆ ಕೇಳು ಯಾವ್ದು? ನನ್ ಪ್ರಕಾರ ಟೀಮ್ ವೈಸ್, ಆನ್ ಪೇಪರ್ ಅವರು ಟೀಮ್ ವೈಸ್ ನೋಡಿದ್ರೆ KKR ಒಳ್ಳೆ ಇದೆ, RCB ಒಳ್ಳೆ ಇಲ್ಲ ಅಂತಲ್ಲ, RCB ಸಹ ಒಳ್ಳೆ ಇದ್ದಾರೆ. ಬಟ್ ಟೀಮ್ ವೈಸ್ ಅಂದ್ರೆ ಒಂದು ಸ್ಟ್ರಾಂಗ್ ಅಂತ ಹೇಳಿ ಆನ್ ಪೇಪರ್ KKR ಕಾಣಿಸಿದೆ. ಬಟ್ ಹೇಳಿಕ್ಕಿಲ್ಲ, ಫಾರ್ಮ್ ಮೇಲೆ ಡಿಪೆಂಡ್. ಫಸ್ಟ್ ಮ್ಯಾಚ್ ಪ್ಲೇಯರ್ಸ್ ಹೇಗೆ ಆಡ್ತಾರೆ ಅವ್ರ ಮೇಲೆ ಡಿಪೆಂಡ್. ನಾವು ಹೆಸರು ನೋಡಿ ವೇಸ್ಟ್, IPL ಅಲ್ಲಿ ಹೆಸರು ನೋಡಿ ಎಕ್ಸೈಟ್ ಆಗುದು ವೇಸ್ಟ್. ಎಷ್ಟೇ ಒಳ್ಳೆ ಹೆಸರಿದ್ರು ಯಾರು ಯಾವಾಗ ಆಡ್ತಾರೆ ಯಾವ್ದು ವಿನ್ ಅಂತ ಹೇಳು. ಓಕೆ, ಗೊತ್ತಾಯ್ತು, ಯಾವ್ದು ವಿನ್ ಅಂತ ಹೇಳ್ಬಿಡು. ಅಶ್ವಿನ್ ಹೇಳ್ತಾರೆ ಈಗ KKR ಅಂತ ಹೇಳ್ಬಿಡು, KKR ಅಂತ ಹೇಳ್ಬಿಡು. ನಂದು ಒಟ್ಟು ನಾನು ಲಾಸ್ಟ್ ಹೇಳ್ತೀನಿ ಆಯ್ತಾ. ಯಾಕಂದ್ರೆ ನೀವು ನಾನು ಯಾವ್ದು ವಿನ್ ಆದ್ರೂ ನಿಮ್ದೊಂದು ಕಮೆಂಟ್ ಇದ್ದೇ ಇರುತ್ತೆ ನಾನು ಯಾವ್ದು ಹೇಳ್ತೇನೆ ಅಂತ. ಅದಕ್ಕೆ ಫಸ್ಟ್ ಸುಮಕ್ ಯಾವ್ದು ವಿನ್ ಆಗ್ಬೋದು ಇವತ್ತು? RCB ಅವ್ರ ಮಳೆ ಬರ್ಸ್ತೀವಿ ನೋಡಿ ಇವತ್ತು. ಅಲ್ಲ, ನೀನು ಹೇಳಿದ್ದೆ ಇವಾಗ ನೀನ್ ಹೇಳಿದ ಆದ್ರೆ ಖುಷಿ, ಅದ್ ನೀನ್ ಹೇಳಿದ್ ಉಲ್ಟಾ ಆದ್ರೆ ಬೇಕಾದ್ರೆ. ಹೌದು ಮಾರ್ರೆ, ಚಾನೆಲ್ ಸ್ಟಾರ್ಟ್ ಮಾಡಿದ್ ಒಂದೇ ದಿನಕ್ಕೆ ಮೆಂಬರ್ ಕಮ್ಮಿ ಆದ, ಅದು ಇದು ಟೆನ್ಷನ್ ಆಮೇಲೆ ನಮ್ಗೆ. ಓಕೆ, ನಂದು ಇವತ್ತು ನಾನು KKR ಕಡೆ ಹೋಗ್ತೇನೆ. ಇವತ್ತು RCB, ಇವತ್ತು ಏನೂ ಇಲ್ಲ. 1-1 ಆಯ್ತಾ? 2025 ಸೀಸನ್ ಓಪನರ್ RCB ವಿನ್ನರ್ ಅಷ್ಟೇ. ನೀವು ಅಶ್ವಿಜ್ ನೀವು ಕೇಳೋದೇ ಬೇಡ, ಇದು ನೀವು RCB ಸಪೋರ್ಟರ್ ಅಲ್ಲ, KKR ಅನ್ನು ಮುಳುಗಿಸೋದ್ರಲ್ಲೇ ಇರ್ತೀರಾ ಯಾವತ್ತು? ಇಲ್ಲ, ಆಬ್ವಿಯಸ್ಲಿ ಫೇವರೇಟ್ಸ್ ಬಂದ್ಬಿಟ್ಟು RCBನೇ. ಬಟ್ ಸುಮುಕ್ ಹೇಳ್ದಾಗೆ ಒಂದು ಸ್ಲೈಟ್ ನಾವು ಹೆಡ್ ಟು ಹೆಡ್ ಆಗ್ಲಿ ಟೀಮ್ ನೋಡಿದ್ರೆ, ಸೊ ಮಿಸ್ಟ್ರಿ ಸ್ಪಿನ್ನರ್ಸ್ ಇಬ್ರು ಇದ್ದಾರೆ, ಅವ್ರಿಗೆ ನೋಡಿದ್ರೆ KKR ಒಂದು ಅಪ್ಪರ್ ಹ್ಯಾಂಡ್ ಇದೆ. ಬಟ್ ಸ್ಟಿಲ್ RCB ವಿಲ್ ಬಿ ದ ಫೇವರೇಟ್ ಅಂಡ್ RCBನೇ ವಿನ್ ಆಗುತ್ತೆ ಡೆಫಿನೆಟ್ಲಿ. ಇದು ಚೆನ್ನಾಗಿದೆ ಮಚ್ಚಾ. ಇದು ನಮ್ ಟೀಮ್ ಅಂತ ಇಟ್ಕೊಂಡು ನಮ್ ಟೀಮ್ ಇನ್ನಾಕ್ಟಿವ್ ಅಂತ ಹೇಳೋದು ಕಾಮನ್, ಅದ್ರಲ್ಲಿ ಏನು ಚೇಂಜಸ್ ಏನಿಲ್ಲ. ಹೌದು, ಸುಮ್ನೆ ಕೇಳುದು ನೀವು, ಯಾರು ಸುಮ್ನೆ ಹೋಗಿ ಕೇಳುದು ಅವ್ರ ಹತ್ರ ಅಷ್ಟೇ, ಅದ್ರಲ್ಲಿ ಏನಿಲ್ಲ. ನಂಬಿಕೆ ಇದೆ, ನಂಬಿಕೆ ಇರ್ಲಿ. ಮೂಢನಂಬಿಕೆ ಆಗ್ಲಿಲ್ಲ ಅಂದ್ರೆ ಆಯ್ತು, ಭ್ರಮೆ ಆಗ್ಲಿಲ್ಲ ಅಂದ್ರೆ ಆಯ್ತು. ನನ್ ಪ್ರಕಾರ ಇವತ್ತು ಫೇವರೇಟ್ ಬಂದು KKR. ಯಾಕಂದ್ರೆ ನೀನ್ ಬ್ಯಾಟಿಂಗ್ ಲೈನ್ ಅಪ್ ಮತ್ತೆ ಅವ್ರದ್ದು 5 ರಿಟರ್ನ್ ಪ್ಲೇಯರ್ಸ್ ಇದಾರಲ್ಲ, ದೇ ಆರ್ ಕೋರ್ ಟೀಮ್ ಅವ್ರದ್ದು. KKR ವಿನ್ ಆಗುತ್ತೆ ನನ್ ಪ್ರಕಾರ ಇವತ್ತಿನ ಮ್ಯಾಚ್, ಇನ್ ಕೇಸ್ ಮಳೆ ಬಂದಿಲ್ಲ ಅಂದ್ರೆ. ಮಳೆ ಅಂತ ಹೇಳಿದ್ರೆ ಇಲ್ಲೇ ಬೆಂಗಳೂರಲ್ಲಿ ಬೇರೆ ಮಳೆ ಬರ್ತಾ ಇದೆ ಮಚ್ಚಾ. ಇವತ್ತು ಈಡನ್ ಗಾರ್ಡ್ಸ್ ಅಲ್ಲಿ ಆಡ್ಸೋಣ. ಥ್ಯಾಂಕ್ಸ್ ಎವ್ರಿವನ್. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಮೆಂಟ್. ಓಕೆ, ಏನಾದ್ರು ತಪ್ಪಿದ್ರೆ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕಾದ್ರೆ ಪ್ಲೀಸ್ ಮೆನ್ಷನ್ ಮಾಡಿ ಕಮೆಂಟ್ ಅಲ್ಲಿ. ಓಕೆ, ಹೊಸ ಟ್ರೈ ಹೆಂಗಿದೆ ಅಂತ ಹೇಳಿ ಎಡಿಟ್ ಮಾಡಿ ಹಾಕ್ತೀವಿ ನಾಳೆ. ಓಕೆ, ಥ್ಯಾಂಕ್ ಯು ಏನಾದ್ರೂ ಫ್ಲಾಸ್ ಇದ್ರು ಹೇಳಿ, ನಾವು ಅದು ತೆಗಿತೀವಿ. ಓಕೆ, ಥ್ಯಾಂಕ್ ಯು ಅಶ್ವಿಜ್, ಥ್ಯಾಂಕ್ ಯು ಅನಿರುದ್ಧ್, ಅದೇ ರೀತಿ ಥ್ಯಾಂಕ್ ಯು ಸುಮುಕ್ ನಾಯಕ್. ಓಕೆ, ಇದೇ ತರ ನಾಳೆ ವಿಡಿಯೋ ನಾಳೆ ಹೆಂಗಿದ್ರು ಸುಮುಕ್ ಹೆಡ್ ಟು ಹೆಡ್ ಇದೆ ಮ್ಯಾಚ್, ಸುಮುಕ್ ವರ್ಸಸ್ ಅನಿರುದ್ಧ್.